ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಒಂದೇ ಥರದ ಒಂದು ತರಕಾರಿ ಸಾಂಬಾರು, ಬೇಳೆ ಸಾರು ಆ ಥರ ತಿಂದು ಬೋರ್ ಆಗಿದೆಯೇ. ಸೊ ಇವತ್ತು ಒಂಥರ ಮೆಂತ್ಯ ಸೊಪ್ಪಿನ ಒಂದು ಪಪ್ಪು ಮಾಡೋಣ ಫ್ರೆಂಡ್ಸ್. ಮೆಂತ್ಯ ಸೊಪ್ಪು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಮೊದಲಿಗೆ ನಾವು ಒಂದು ಕುಕ್ಕರ್ನ ತಗೊಂಡು ಎಣ್ಣೆ ಚೆನ್ನಾಗಿ ಕಾದ ನಂತರ ಒಂದು 2 ಈರುಳ್ಳಿನ ಸಣ್ಣಗೆ ಹಚ್ಚಿ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟು ನಮಗೆ ಖಾರಕ್ಕೆ ಅನುಗುಣವಾಗಿ ನಾನು 7ರಿಂದ 8 ಹಸಿಮೆಣಸಿನ್ಕಾಯಿನ ತಗೊಂಡಿದ್ದೀನಿ. ಇದು ಅಷ್ಟೇ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಒಂದು ದೊಡ್ಡ ಗಾತ್ರದ ಬೆಳ್ಳುಳ್ಳಿಯನ್ನು ಬಿಡಿಸು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದನ್ನು ಇದಕ್ಕೆ ಸೇರಿಸ್ಕೋಬೇಕು. 1 ಚಮಚದಷ್ಟು ನಾನಿಲ್ಲಿ ಜೀರಿಗೆನ ತಗೊಳ್ತಾ ಇದ್ದೀನಿ. ಜೀರಿಗೆನೂ ಅಷ್ಟೇ ತುಂಬಾ ಒಳ್ಳೆ ಫ್ಲೇವರ್ ಅನ್ನೋದು ಕೊಡುತ್ತೆ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೋಡಿ, ಈಗ ಚೆನ್ನಾಗಿ ಎಣ್ಣೆಯಲ್ಲೇ ಇದೆಲ್ಲ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡ್ಬೋದು ನೀವೇ, ತುಂಬ ಚೆನ್ನಾಗಿ ನೋಡಿ ಈರುಳ್ಳಿ ಈ ಥರ ಕಲರ್ ಬರಬೇಕು. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದೊಂದೇ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಫ್ರೈ ಆಗ್ತಾ ಇರುತ್ತೆ. ಫ್ರೈ ಆಗ್ತಾ ಇರಬೇಕಾಗ್ಲಿ ನಾವು ಈಗ 1 ಗ್ಲಾಸಷ್ಟು ನಾನು ತೊಗರಿ ಬೇಳೆ, ನಾನು 1.5 ಅಥವಾ 2 ಗ್ಲಾಸಷ್ಟು ನಾನು ಚಿಕ್ಕ ಗ್ಲಾಸಷ್ಟು ನಾನು ನೋಡಿ ಬೇಳೆಯನ್ನು ತಗೊಂಡಿದ್ದೀನಿ. ಸೊ ಇಲ್ಲಿ ಬೇಳೆಯನ್ನು ಅಷ್ಟೇ ಒಂದು ಸ್ವಲ್ಪ ಹೊತ್ತು ಈ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎನ್ಕರೇಜ್ ಮಾಡಿ ಫ್ರೆಂಡ್ಸ್. ಅದೇ ಥರ ನಾನು ಇನ್ನೂ ಯಾವೆಲ್ಲ ಹೊಸದಾಗಿ ಯಾವುದೆಲ್ಲ ಡಿಶಸ್ ಮಾಡಬೇಕು ಅಂತ ನೀವು ಕಾಮೆಂಟಲ್ಲಿ ಹೇಳಿ. ಅದೇ ಥರ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಸೊ ಈಗ ನೋಡಿ, ಎಣ್ಣೆಯಲ್ಲಿ ಬೇಳೆ ಎಲ್ಲನೂ ನೀಟಾಗಿ ಫ್ರೈ ಆಗಿದೆ ಸ್ವಲ್ಪ ಹೊತ್ತು. ನಂತರ ನಾವು ಇದಕ್ಕೆ ಒಂದು 2 ದೊಡ್ಡ ಗಾತ್ರದ ಒಂದು ಟೊಮೆಟೊವನ್ನು ಹಚ್ಚಿಟ್ಕೊಂಡಿದ್ದೀನಿ. ನೀಟಾಗಿ ತೊಳೆದು 2 ದೊಡ್ಡ ಗಾತ್ರದ ಟೊಮೆಟೊನ ಹಚ್ಚಿಟ್ಟಿದ್ದೀನಿ. ಇದನ್ನು ನೀಟಾಗಿ ಹಾಕ್ಕೊಂಡು ಇದನ್ನು ಅಷ್ಟೇ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ನೀವು ಯಾವ ಥರ ಡಿಶಸ್ ಮಾಡಬೇಕು ಅಂತ ಕಾಮೆಂಟಲ್ಲಿ ಹಾಕಿ, ಮತ್ತು ಅದೇ ಥರ ಎನ್ಕರೇಜ್ ಮಾಡಿ. ಆಗ ನನಗೂ ಮಾಡುವಂತಹ ಹುಮ್ಮಸ್ಸು ಅನ್ನೋದು ಬರುತ್ತೆ ಫ್ರೆಂಡ್ಸ್. ನೋಡಿ, ಈ ಥರ ಈಗ ಚೆನ್ನಾಗಿ ಈ ಟೊಮೆಟೊ ಎಲ್ಲನೂ ಅಷ್ಟೇ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಆಗಬೇಕು. ಎಣ್ಣೆಯಲ್ಲಿ ನೋಡಿ ಒಂಚೂರು ಅಷ್ಟೇ ನೋಡಿ ಎಣ್ಣೆ ಎಲ್ಲ ಒಂದು ಕಡೆ ಬಿಟ್ಕೊಳ್ತಾ ಇದೆ. ಟೊಮೆಟೊ ಎಲ್ಲ ಸಾಫ್ಟ್ ಆಗಬೇಕು ಫ್ರೆಂಡ್ಸ್. ಸಾಫ್ಟ್ ಆಗೋವರೆಗೂ ಇದನ್ನು ನೀಟಾಗಿ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕಾಗುತ್ತೆ. ನಾನು ಈಗಾಗಲೇ 1 ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನು ತಗೊಂಡಿದ್ದೀನಿ ಫ್ರೆಂಡ್ಸ್. 1 ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನ ತಗೊಂಡು ಅದನ್ನು ನೀಟಾಗಿ ತೊಳೆದು ಹಚ್ಚಿಟ್ಕೊಂಡಿದ್ದೀನಿ. ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಪ್ಲೇಟಲ್ಲಿ. ಈಗ ನಾವು ಅದನ್ನು ನೋಡಿ ಕುಕ್ಕರ್ಗೆ ಸೇರಿಸ್ತಾ ಇದ್ದೀನಿ. ಮೆಂತ್ಯ ಸೊಪ್ಪನ್ನು ನೀಟಾಗಿ ನೋಡಿ ಈ ಥರ ಎಲ್ಲ ಮೆಂತ್ಯ ಸೊಪ್ಪನ್ನು ಈಗ ನಾವು ಆ್ಯಡ್ ಮಾಡ್ಕೋಬೇಕು ಕುಕ್ಕರ್ಗೆ. ಈ ಸೊಪ್ಪು ಅಷ್ಟೇ, ಈ ಸೊಪ್ಪು ತುಂಬಾ ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ತುಂಬಾ ವಿಟಮಿನ್ಸ್ ಅನ್ನೋದು ಸಿಗುತ್ತೆ, ಹೆಚ್ಚು ಪೌಷ್ಟಿಕಾಂಶಗಳನ್ನೋದು ಸಹ ನಮಗೆ ಸಿಗುತ್ತೆ. ಸೊ ಈಗ ಈ ಸೊಪ್ಪು ಅನ್ನೋದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಇದನ್ನು ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು. ಎಲ್ಲ ಇಂಗ್ರೀಡಿಯೆಂಟ್ಸ್ನ ನೀಟಾಗಿ ಒಂದು ಒಳ್ಳೆ ಮಿಕ್ಸನ್ನು ಕೊಡಬೇಕು ಫ್ರೆಂಡ್ಸ್. ನೋಡಿ, ಹಸಿ ವಾಸನೆ ಹೋಗೋವರೆಗೂ ಒಂದು 2ರಿಂದ 3 ನಿಮಿಷಗಳ ಕಾಲ ನೀಟಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟು ನಾವು ಇದಕ್ಕೆ ನೋಡಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಎಣ್ಣೆಯಲ್ಲೇ. ಆಗ ತುಂಬಾ ಟೇಸ್ಟಿಯಾಗಿ ಇರುತ್ತೆ. ಇದಕ್ಕೆ ಮೆಂತ್ಯ ಸೊಪ್ಪು ಅನ್ನೋದು ಅನ್ನಕ್ಕೆ, ಬಿಸಿ ಅನ್ನಕ್ಕೆ ಮತ್ತು ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ. ಮೆಂತ್ಯ ಸೊಪ್ಪಿನ ಪಪ್ಪು ಅಂತ ಸಹ ನಾವು ಕರಿತೀವಿ. ಸೊ ಮೆಂತ್ಯ ಸೊಪ್ಪಿನ ದಾಲ್ ಅಂತ ಕೂಡ ನಾವು ಕರಿಬೋದು. ನೋಡಿ, ಈಗ ಎಲ್ಲ ಸೊಪ್ಪನ್ನೋದು ಮೆಲ್ಟ್ ಆಗಿದೆ. ನೋಡಿ, ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಇದಕ್ಕೆ 1 ಸ್ಪೂನಷ್ಟು ನಾವು ಹಸಿ ಅರಿಶಿನ ಪುಡಿಯನ್ನು ತಗೊಳ್ತಾ ಇದ್ದೀವಿ. ಅರಿಶಿನ ಪುಡಿಯನ್ನು ಹಾಕಿಬಿಟ್ಟು ನೀಟಾಗಿ ಕಲಿಸ್ಬಿಟ್ಟು ಈ ಸೊಪ್ಪು ಮುಳುಗೋವರೆಗೂ 1 ಚೆಂಬಷ್ಟು ನೀರನ್ನು ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ. ನೋಡಿ, ನೀಟಾಗಿ ಚೆನ್ನಾಗಿ ಕಲಿಸ್ಕೋಬೇಕು.
ಕಲಿಸ್ಕೊಂಡಾದ ನಂತರ ನಾವು ಇದಕ್ಕೆ ಈಗ ಸ್ವಲ್ಪ ಒಂದು ಚೆಂಬಲ್ಲಿ ಅಥವಾ ಒಂದು ಚೆಂಬಲ್ಲಿ ನೀರನ್ನು ಈ ಸೊಪ್ಪು ಮುಡುಗಕ್ಕಿನ್ನ ಈ ಸೊಪ್ಪು ಅಥವಾ ಬೇಳೆಗಿನ್ನ ಸ್ವಲ್ಪ ಮೇಲೆ ಬರೋವರೆಗೂ ನೀರನ್ನು ಸೇರಿಸ್ಕೋಬೇಕು. ನಾನು ಒಂದು ಚಿಕ್ಕ ಚೆಂಬಲ್ಲಿ ಒಂದು ಎರಡು ಚೆಂಬಷ್ಟು ನಾನು ನೀರನ್ನು ಹಾಕ್ಕೊಂಡಿದ್ದೀನಿ. ನೀವು ಮಾಡುವಂತಹ ಒಂದು ಸಾರ್ಗನ್ ಅನುಸಾರ ನೀವು ನೀರನ್ನು ನೀವು ಹಾಕ್ಕೋಬೋದು. ನೋಡಿ ಈಗ ನೀರಿಷ್ಟು ಹಾಕಿದ್ದೀನಿ. ಈಗ ನೋಡಿ ಸಾಕು, ಇಷ್ಟು ಸಾಕು. ಸ್ವಲ್ಪ ನಾವಿದಕ್ಕೆ ಈಗ ನಾವು ರುಚಿಗೆ ತಕ್ಕಷ್ಟು ನಾವು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಉಪ್ಪು ಅಷ್ಟೇ ಸ್ವಲ್ಪನೇ ಹಾಕ್ಕೊಳ್ಳಿ, ಸ್ವಲ್ಪ ಹಾಕ್ಕೊಳ್ಳಿ ಸಾಕು. ನಾನು ಒಂದು ಅರ್ಧ ಸ್ಪೂನಷ್ಟು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ನೀವು ಮತ್ತೆ ಬೇಕಾದ್ರೆ ನೋಡಿ ಹಾಕ್ಕೋಬೋದು. ಸೊ ಅದಕ್ಕೆ ಈಗ ಉಪ್ಪು ಹಾಕಿದ್ದೀವಲ್ಲ, ನೀಟಾಗಿ ಒಂದ್ಸರಿ ಒಳ್ಳೆ ಮಿಕ್ಸನ್ನು ಕೊಡ್ತಾ ಕಲಿಸ್ಕೊಂಡು ನೀಟಾಗಿ ಈಗ ನೋಡಿ ಕುಕ್ಕರ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಈಗ ಕುಕ್ಕರಲ್ಲಿ ನಾವು ಒಂದು ಮೂರು ವಿಷಲ್ಗೆ ನಾವು ಇಟ್ಕೊಳ್ಳೋಣ. 3 ವಿಷಲ್ ಇಟ್ಟರೆ ಸಾಕು. ನೋಡಿ ಚೆನ್ನಾಗಿ ಬೆಂದಿದೆ ಎಲ್ಲ. ಇದರಲ್ಲಿ ಎಕ್ಸ್ಟ್ರಾ ನೀರೇನಾದ್ರು ಇದ್ದರೆ ತೆಗೆದು ಒಂದು ಬೌಲ್ಗೆ ಇಟ್ಕೊಳ್ಳಿ. ಮತ್ತು ನೋಡಿ ಒಂದು ಮಸಿಯೋ ಕೋಲ್ ಸಿಗುತ್ತೆ, ಈ ಸೊಪ್ಪು ಮಸಿಯೋ ಕೋಲ್ ಅಂತ ಅಥವಾ ಪಪ್ಗುತ್ತಿ ಅಂತ ಕರೀತಾರೆ. ಸೊ ಅದರಿಂದ ಎಲ್ಲ ಒಂದು ಸೊಪ್ಪನ್ನ ನೋಡಿ ನೀಟಾಗಿ ಮಸ್ಕೋಬೇಕು ಫ್ರೆಂಡ್ಸ್. ಅದರಲ್ಲಿರ್ತಕ್ಕಂಥ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ನೀಟಾಗಿ ಇದನ್ನು ಈ ಥರ ಮಸ್ಕೋಬೇಕಾಗುತ್ತೆ. ನೋಡಿ ಈ ಥರ ನೀಟಾಗಿ ನೋಡಿ ಮಸ್ಕೋಬೇಕು. ಈಗಾಗಲೇ ನಾನು ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್, ಅದು ಒಗ್ಗರಣೆಗೆ ಹಾಕೋದಕ್ಕೆ. ನೋಡಿ ನಾನು ಸ್ವಲ್ಪ ಹುಣಸೆ ಹಣ್ಣಿನ ರಸ ಟೇಸ್ಟ್ಗಷ್ಟೇ ಸ್ವಲ್ಪ ಹಾಕ್ತಾ ಇದ್ದೀನಿ, ಸಾಕು. ನೋಡಿ ಈಗ ಪಪ್ಪು ರೆಡಿಯಾಗಿದೆ, ಮೆಂತ್ಯ ಸೊಪ್ಪಿನ ಪಪ್ಪು ರೆಡಿಯಾಗಿದೆ. ಇದನ್ನು ಕುದಿಯೋಕ್ಕೆ ಒಂದು ಕುದಿ ಬಂದರೆ ಸಾಕು. ಈ ಸಮಯದಲ್ಲಿ ನಾವು ಉಪ್ಪು ಖಾರ ಹುಳಿ ಎಲ್ಲನ ನೋಡ್ಕೋಬೋದು, ನೋಡ್ಕೊಂಡು ಬೇಕಾದ್ರೆ ಮತ್ತೆ ಹಾಕ್ಕೋಬೋದು. ನೋಡಿ ನಾನು ಇಲ್ಲಿ ಒಗ್ಗರಣೆಗೆ ತುಪ್ಪವನ್ನು ತೊಗೊಂಡಿದ್ದೀನಿ. ತುಪ್ಪ ಚೆನ್ನಾಗಿ ಕಾದ್ಮೇಲೆ ತುಪ್ಪದ ಒಗ್ಗರಣೆ ಕೊಟ್ಟರೆ ತುಂಬಾ ರುಚಿಕರವಾಗಿರುತ್ತೆ ಫ್ರೆಂಡ್ಸ್. ಇಲ್ಲಿ ಸಾಸಿವೆನ ಹಾಕಿದ್ದೀನಿ. ಸಾಸಿವೆ ಚಿಟಪಟ ಅಂದ ತಕ್ಷಣ ನಾವು ಇದಕ್ಕೆ ಸ್ವಲ್ಪ ಜೀರಿಗೆನೂ ಆ್ಯಡ್ ಮಾಡ್ಕೋಬೋದು. ನೋಡಿ ಸಾಸಿವೆ ಚಿಟಪಟ ಅಂತ ಇದೆ. ಇಂತಹ ಸಮಯದಲ್ಲಿ ನಾವು ಈರುಳ್ಳಿನ ನೋಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಈರುಳ್ಳಿನ ಹಾಕ್ಕೋಬೋದು. ಇದಕ್ಕೆ ಬೇಕಾದ್ರೆ ಒಂದು 2 ಬ್ಯಾಡಗೆ ಮೆಣಸಿನ್ಕಾಯಿನ ಸಹ ನಾವಿಲ್ಲಿ ಸೇರಿಸ್ಕೋಬೋದು. ನಂತರ ನಾವು ಹಸಿ ಕರಿಬೇವಿನ ಸೊಪ್ಪನ್ನ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀವಿ. ಸೊ ಇದನ್ನು ಹಾಕ್ತಾಯಿದ್ದೀನಿ. ನೋಡಿ ಈಗ ಒಗ್ಗರಣೆ ಅನ್ನೋದು ಮುಗೀತು. ಕೊನೆಯದಾಗಿ ಸ್ವಲ್ಪ ಇಂಗನ್ನು ಸಹ ಆ್ಯಡ್ ಮಾಡ್ಬೋದು. ನಾನು ಇಂಗು ಮರ್ತೋಗಿದ್ದೀನಿ. ಸೊ ಈಗ ನೋಡಿ ಫೈನಲಿ ಒಗ್ಗರಣೆ ಅನ್ನೋದು ರೆಡಿ ಆಯಿತು. ನೋಡಿ ಈ ಪಪ್ಪುಗೆ, ಈ ಮೆಂತ್ಯ ಸೊಪ್ಪಿನ ಪಪ್ಪುಗೆ ಈ ಒಗ್ಗರಣೆಯನ್ನು ಕೊಡ್ತಾ ಇದ್ದೀನಿ. ನೋಡಿ ಮೆಂತ್ಯ ಸೊಪ್ಪಿನ ಪಪ್ಪು ಅನ್ನೋದು ಈಗ ರೆಡಿಯಾಗಿದೆ. ನೋಡಿ ಎಷ್ಟು ನೋಡೋದಕ್ಕೆ ಕಲರ್ಫುಲ್ ಆಗಿದೆ, ಮತ್ತು ತಿನ್ನೋದಕ್ಕೂ ಅಷ್ಟೇ ಟೇಸ್ಟಿಕರವಾಗಿರುತ್ತೆ ಮತ್ತು ಆರೋಗ್ಯಕರವಾಗಿರುತ್ತೆ. ಫೈನಲಿ ನಮ್ಮ ಮೆಂತ್ಯ ಸೊಪ್ಪಿನ ಪಪ್ಪು ಅನ್ನೋದು ರೆಡಿಯಾಗಿದೆ. ದಯವಿಟ್ಟು ನೀವು ಒಮ್ಮೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ರುಚಿಕರವಾಗಿರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.